ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತಗಳು. ಬಿಳಿ ಕೂದಲು ಸಮಸ್ಯೆಯಿಂದ ನಾವು ಎಲ್ಲರೂ ಸಾಕಷ್ಟು ಒದ್ದಾಡ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಕೆಮಿಕಲ್ನ ಬಳಸೋದ್ರಿಂದ ಈ ಒಂದು ಕಡಿಮೆ ಏಜ್ದಲ್ಲಿ ನಮಗೆ ಬಿಳಿ ಕೂದಲು ಸಮಸ್ಯೆ ಕಾಡುತ್ತಾ ಇದೆ ಫ್ರೆಂಡ್ಸ್. ಜೊತೆಗೆ ಇವತ್ತಿನ ಕಾಲದಲ್ಲಿ ನಾವು ಊಟ ಕೂಡ ಸರಿಯಾಗಿಲ್ಲ, ಪೋಷಕ ಕೂಡ ನಮ್ಮ ಒಳ್ಳೆ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸಿಗೋದಿಲ್ಲ. ಅದ್ರ ಸಲುವಾಗಿ ಕೂಡ ಈ ಥರ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತಾ ಇದ್ದೀವಿ. ಆದರೆ ನ್ಯಾಚುರಲ್ವಾಗಿ ಕೂದಲನ್ನ ಹೇಗೆ ಕಪ್ಪು ಮಾಡ್ಕೊಳ್ಳೋದು, ಜೊತೆಗೆ ಯಾವುದು ಕೂಡ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ಕೂದಲನ್ನು ಸಾಕಷ್ಟು ಪ್ರಾಕೃತಿಕ ರೂಪದಲ್ಲಿ ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅಂತ ನಿಮ್ಮನ್ನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಮಾಡ್ತೀನಿ ಈ ಒಂದು ವಿಡಿಯೋ ನಿಮ್ಮನ್ನು ಇಷ್ಟ ಆಗುತ್ತೆ, ಜೊತೆಗೆ ಹೆಲ್ಪ್ ಮಾಡುತ್ತೆ ಅಂತ, ಹಾಗೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಫ್ರೆಂಡ್ಸ್. ಸೊ ಹಾಗಾದರೆ ತಪ್ಪದೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ, ಹಾಗೂ ನಿಮ್ಮ ಬಿಳಿ ಕೂದಲು ಸಮಸ್ಯೆಗೆ ಪರಿಹಾರ ಪಡ್ಕೊಳ್ಳಿ. ಸೊ ಮೊದಲಿಂದ ನೋಡಿ, ಇಲ್ಲಿ ನಾನು ಏನು ತೊಗೊಂಡಿರೋದಂತ, ಇಲ್ಲಿ ನಾನು ಅಗಸೆಯನ್ನು ತೊಗೊಂಡಿದ್ದೀನಿ. ಅಗಸೆಯನ್ನು ಫ್ಲ್ಯಾಕ್ ಸೀಡ್ಸ್ ಕೂಡ ಅಂತಾರೆ. ಇದು ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದು ಅಂದರೆ ನಾನು ನಿಮಗೆ ಹೇಳೋಕ್ಕೆ ಆಗೋದಿಲ್ಲ. ಇದರಲ್ಲಿ ಸಾಕಷ್ಟು ಒಳ್ಳೆಯ ಗುಣವನ್ನು ಹೊಂದಿಕೊಂಡಿರುವಂಥದ್ದು. ಜೊತೆಗೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರೋದು ಕಲ್ಲೊಂಜಿ. ಇದನ್ನು ನಾವು ಕನ್ನಡದಲ್ಲಿ ಕಪ್ಪು ಜೀರಿಗೆ ಕೂಡ ಅಂತೀವಿ. ಇದು ಅಂತೂ ನಮ್ಮ ಕೂದಲಿಗೆ ಒಂದು ಅಮೃತ ಇದ್ದಂಗೆ. ಇವೆರಡನ್ನ ಸೇರಿಸಿ ಇವತ್ತಿನ ರೆಮಿಡಿ ಮಾಡ್ತೀನಿ. ಸೊ ಹಾಗಾಗಿ ಬನ್ನಿ ತಡ ಮಾಡದೆ ನೋಡೋಣ ಹೇಗೆ ಇದನ್ನು ರೆಡಿ ಮಾಡ್ಕೊಳ್ಳೋದಂತ. ಇಲ್ಲಿ ನೋಡಿ, ನಾನು ಮೊದಲು ಒಂದು ಕಬ್ಬಣದ ಹಂಚನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ 1-2 ಟೇಬಲ್ ಸ್ಪೂನ್ ಅಷ್ಟು ಅಗಸೆ ಬೀಜವನ್ನು ಸೇರಿಸ್ತಾ ಇದ್ದೀನಿ. ಈ ಥರ ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡ್ರೆ ನಮ್ಮ ಕೂದಲಿಗೆ ಸಾಕಷ್ಟು ಒಳ್ಳೆಯದು. ಜೊತೆಗೆ ಯಾವ ಸೈಡ್ ಎಫೆಕ್ಟ್ ಕೂಡ ಆಗೋ ಸಮಸ್ಯೆ ಇರೋದಿಲ್ಲ. ಹಾಗೆ ನಾನು ಇಲ್ಲಿ 1-2 ಸ್ಪೂನ್ ಅಷ್ಟು ಕಲ್ವಂಜಿ ಕೂಡ ಹಾಕೋತಾ ಇದ್ದೀನಿ. ಇವೆರಡನ್ನು ಸೇರಿಸಿ ಒಳ್ಳೆಯ ರೀತಿಯಲ್ಲಿ ಇವಾಗ ಪೂರ್ತಿ ಕಪ್ಪು ಬಣ್ಣ ಆಗೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಅಂದರೆ ಹುರ್ಕೊಳ್ಬೇಕು ಫ್ರೆಂಡ್ಸ್. ಸಾಸಿವೆ ಏನಾಗುತ್ತೆ ಅಂದರೆ ಇದು ಹುರಿಯೋ ಸಮಯದಲ್ಲಿ ಚಟಪಟ ಅಂತ ಎಲ್ಲ ಕಡೆ ಹಾರುತ್ತೆ. ಸೊ ಹಾಗಾಗಿ ಇದನ್ನು ಕವರ್ ಮಾಡಿ ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಲೋ ಫ್ಲೇಮ್ನಲ್ಲಿ ಇಡಬೇಕು, ಯಾಕಂದರೆ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ. ಜೊತೆಗೆ ರಿಸಲ್ಟ್ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಿಗೋದಿಲ್ಲ. ಇಲ್ಲಿ ನೀವು ನೋಡ್ಬೋದು ಒಳ್ಳೆ ರೀತಿಯಲ್ಲಿ ಇವಾಗಿದು ಚಟಪಟ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ಈ ಥರ ರೆಮಿಡೀಸ್ ಸಾಕಷ್ಟು ಒಳ್ಳೆಯದು. ನೀವು ಮಾಡ್ಕೊಂಡು ನೋಡಿ ನಿಮಗೆ ಎಷ್ಟು ಲಾಭ ಆಗುತ್ತೆ ಅಂತ ನೀವೇ ಕಾಣ್ತೀರಾ. ನಾನು ಹೇಳೋದ್ರಲ್ಲಿ ನಿಮಗೆ ವಿಶ್ವಾಸ ಇಲ್ಲದ್ರೆ ಒಂದು ಸರ್ತಿ ನೀವು ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇವಾಗ ನೋಡಿ, ಇದನ್ನು ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಇವಾಗ ನೀವು ನೋಡ್ಬೋದು ಹಾರ್ತಾ ಇದೆ ಅಂತ. ಈ ಥರ ಒಂದು ಯಾವುದಾದ್ರೂ ಪ್ಲೇಟ್ ಅಥವಾ ಲಿಡ್ ತೊಗೊಂಡು ಕವರ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸ್ವಲ್ಪ ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನಷ್ಟು ಇದು ಒಳ್ಳೆ ರೀತಿಯಲ್ಲಿ ಹುರಿದಿಲ್ಲ, ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಅಂದರೆ ನಮಗೆ ರಿಸಲ್ಟ್ ಕೂಡ ಒಳ್ಳೆ ಸಿಗೋದು. ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಬಹುದು ಎಷ್ಟು ಒಳ್ಳೆ ರೀತಿಯಲ್ಲಿ ಕಪ್ಪಾಗಿದೆ ಅಂತ. ಇದೇ ಥರ ನಮಗೆ ಬೇಕಾಗಿರೋದು. ಎಷ್ಟು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ ಇಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್. ಒಳ್ಳೆ ರೀತಿಯಲ್ಲಿ ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ ನಮ್ಮ ಅಗಸೆ ಕೂಡ, ಜೊತೆಗೆ ಕಲ್ಲವಂಜಿ. ಇವೆರಡು ಕೂಡ ನಮ್ಮ ಕೂದಲಿಗೆ ನ್ಯಾಚುರಲ್ ಡೈ ಮಾಡಿ ನಮ್ಮ ಬಿಳಿ ಕೂದಲ ಸಮಸ್ಯೆಗೆ ಪರಿಹಾರ ಕೊಡುತ್ತೆ. ಜೊತೆಗೆ ಈ ಎರಡು ಕೂಡ ನಮ್ಮ ಕೂದಲಿಗೆ ಪೋಷಕಾಂಶ ಕೂಡ ನೀಡುತ್ತೆ. ಇದರಿಂದ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಆದರೆ ಒಂದೇ ಬಾರದಲ್ಲಿ ಆಗೋದಿಲ್ಲ. ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ಈ ಒಂದು ಸಮಸ್ಯೆಯಿಂದ ನೀವು ಪರಿಹಾರ ಪಡ್ಕೋಬಹುದು. ಯಾವುದೇ ಒಂದು ರೆಮಿಡಿ ಆಗಲಿ ಒಂದೇ ಬಾರದಲ್ಲಿ ನಿಮ್ಮನ್ನು ರಿಸಲ್ಟ್ ಸಿಗೋದಿಲ್ಲ. ಇವಾಗ ಇದಕ್ಕೆ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಒಳ್ಳೆಯ ರೀತಿಯಲ್ಲಿ ಪೂರ್ತಿಯಾಗಿ ಕಪ್ಪಾಗಿ ಶೈನಿಯಾಗಿ ಇದು ನಮ್ಮನ್ನು ಸಿಕ್ಕಿಬಿಟ್ಟಿದೆ ಅಂತ ನೀವು ನೋಡ್ಬೋದು. ಇವಾಗ ಇದಕ್ಕೆ ನಮಗೆ ಪುಡಿ ಮಾಡ್ಕೊಳ್ಬೇಕಾಗಿದೆ. ಸೊ ಅದರ ಸಲುವಾಗಿ ಇದನ್ನು ನಾನು ಇವಾಗ ಮಿಕ್ಸಿ ಬೌಲ್ಗೆ ಹಾಕ್ಕೋತೀವಿ. ಒಂದು ಫೈನಾಗಿ ಪೌಡರ್ ರೀತಿಯಲ್ಲಿ ಮಾಡ್ಕೋಬೇಕು. ಯಾವ ಥರ ಡೈ ಒಂದು ಪೌಡರ್ನಲ್ಲಿ ಇರುತ್ತೆಲ್ಲ ಆ ಒಂದು ಹದದಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬರಬೇಕು ಒಳ್ಳೆ ರೀತಿಯಲ್ಲಿ ಪೌಡರ್ ಥರ. ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಆಗಿ ಪೌಡರ್ ರೆಡಿ ಆಗಿಬಿಟ್ಟಿದೆ ಅಂತ. ಈ ಒಂದು ಪೌಡರ್ನ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು, ಯಾಕಂದರೆ ಇದು ಡ್ರೈ ಇರುತ್ತೆ ಹಾಗೂ ಯಾವ ಕೂಡ ಇದರಿಂದ ಕೆಟ್ಟೋದು ಹೋಗೋದಿಲ್ಲ.
ಇವಾಗ ನೋಡಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನಾನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಜೊತೆಗೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೋತಾ ಇದ್ದೀನಿ, ಕೊಕೊನಟ್ ಆಯಿಲ್. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡೋ ಮುಂಚೆ 1-2 ತಾಸು ಮುಂಚೆ ಹಚ್ಕೋಬೇಕು. ಇಲ್ಲಾಂದರೆ ಇದನ್ನು ಹಚ್ಕೊಂಡು ಅದೇ ಥರ ಬಿಟ್ಟರು ಕೂಡ ಏನೂ ಸಮಸ್ಯೆ ಇಲ್ಲ. ಇದು ನೀವು ಹಚ್ಕೊಂಡಿದ್ದ ತಕ್ಷಣ ಯಾರಿಗೂ ಕೂಡ ಕಾಣೋದು ಕೂಡ ಇಲ್ಲ. ಈ ಥರ ನ್ಯಾಚುರಲ್ವಾಗಿ ನಿಮ್ಮ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋಕ್ಕೆ ಇದು ಸಾಕಷ್ಟು ಒಳ್ಳೆಯದು. ಆದರೆ ರೆಗ್ಯುಲರ್ ಆಗಿ ಮಾಡ್ತಾ ಬರಬೇಕು. ಇದೇ ಥರ ನ್ಯಾಚುರಲ್ ರೆಮಿಡೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಾನು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನ್ಯಾಚುರಲ್ ರೆಮಿಡೀಸ್ನ ನನ್ನ ವೀಡಿಯೋಸ್ನಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.